ಬಾಗಲಕೋಟೆ ಇನ್ನೊಂದು ಪ್ರಮುಖ ಕ್ಷೇತ್ರ. ಅದನ್ನ ಗೆದ್ದು ಕಾವಲು ಕಾಯೋ ಮೇಟಿ ಯಾರು? ಕಾಂಗ್ರೆಸ್ ಕೋಟೆಯನ್ನು ಅಪ್ಪುಡಿ ಮಾಡೋದಕ್ಕೆ ಈ ಸಾರಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಹಾವು ಏಣಿ ಆಟಕ್ಕೆ ಸಾಕ್ಷಿಯಾದ ಈ ಕ್ಷೇತ್ರದಲ್ಲಿ 108 ಸಮಸ್ಯೆಗಳಿದ್ದಾವೆ. ವಿಶಾಲವಾದಂತಹ ಕ್ಷೇತ್ರ, ಆದ್ರೆ ಸಮಸ್ಯೆಗಳು 108. ಮತದಾರರನ್ನ ಕಾಡ್ತಾ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರ, ಮುಳುಗಡೆ ಸಮಸ್ಯೆ, ಬಾಗಲಕೋಟೆಗೆ ಶಾಪವಾಗಿರುವಂತಹ ಔದ್ಯೋಗಿಕ ಸಮಸ್ಯೆ, ಉದ್ಯೋಗ ಸಿಗ್ತಾ ಇಲ್ಲ ಅಲ್ಲಿ ಯುವ ಜನತೆಗೆ. ಬೃಹತ್ ಕೈಗಾರಿಕೆಗಳಂತೂ ಇಲ್ಲವೇ ಇಲ್ಲ. ಯುವ ಪೀಳಿಗೆ ಗುಳೆ ಹೋಗ್ತಾ ಇದ್ದಾರೆ ಕೆಲಸಕ್ಕೋಸ್ಕರ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1.30 ಲಕ್ಷ ಎಕರೆ ಭೂ ಸ್ವಾಧೀನ ಇನ್ನೂ ಬಾಕಿ ಇದೆ. ಆಲಮಟ್ಟಿ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡವರು ಇನ್ನೂ ಕೂಡ ಅವರು ತಮ್ಮ ಅಳಿಲನ್ನ ತೋಡ್ಕೊತಾನೆ ಇದ್ದಾರೆ. ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಸಂತ್ರಸ್ತರಿಗೆ ಇವತ್ತು ಕೂಡ ಸುಸಜ್ಜಿತ ಮನೆ ಸಿಕ್ಕಿಲ್ಲ. ಅಲ್ಲಿ ಭಾಷಣ ಮಾತ್ರ ಭರ್ಜರಿ ಎರಡೂ ಪಕ್ಷಗಳವರು ಮಾಡ್ತಾರೆ. ಕುಡಿಯೋ ನೀರು, ಮೂಲ ಸೌಕರ್ಯಗಳು ಎಲ್ಲದರಲ್ಲೂ ಕೂಡ ಹಿಂದೆ ಬಿದ್ದಿದೆ. ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು, ಬೇಕಾದಷ್ಟು ಅವಕಾಶ ಇದೆ ಮಾಡೋದಕ್ಕೆ, ಜಾಗ ಬೇಕಾದಷ್ಟಿದೆ, ಅಲ್ಲಿ ಅವಕಾಶ ಬೇಕಾದಷ್ಟಿದೆ. ಆದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಬದಲಾಗಿ ಓಟಿನ ಆಸಕ್ತಿ ಮಾತ್ರ ಇದೆ. ಓಟಿನ ಆಸಕ್ತಿ ಭಯಂಕರ ಇದೆ. ಆದರೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಚಂಡೀಗಢದ ರೀತಿನಲ್ಲಿ ಬಾಗಲಕೋಟೆಯನ್ನ, ಅದು ಪ್ಲಾಂಟ್ ಸಿಟಿ, ಅದು ಎಷ್ಟು ಚೆನ್ನಾಗಿ ಅದನ್ನ ಅಭಿವೃದ್ಧಿ ಮಾಡಬಹುದು. ಆದರೆ ರಾಜಕಾರಣಿಗಳಿಗೆ ಇನ್ನೂ ಕೂಡ ಆಸಕ್ತಿ ಇಲ್ಲ. ನಮ್ಮ ಪ್ರತಿನಿಧಿ ಸಿದ್ದು ಧುತ್ತರಗಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಕರ್ನಾಟಕದ ಅತ್ಯಂತ ಪ್ರಮುಖ ನಗರ, ಉತ್ತರ ಕರ್ನಾಟಕದ ಅತ್ಯಂತ ಪ್ರಮುಖ ನಗರ ಬಾಗಲಕೋಟೆ. ಈಗ ಹೇಗೆ ದಾವಣಗೆರೆ ಇದೆಯೋ ಅದೇ ರೀತಿನಲ್ಲಿ ಬಾಗಲಕೋಟೆನ ಒಂದು ಚಂಡೀಗಢ ಸಿಟಿ ರೀತಿನಲ್ಲಿನೋ ಅಥವಾ ಇನ್ನೊಂದು ಯಾವುದೋ ಸಿಟಿ ರೀತಿನಲ್ಲಿನೋ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಬಹುದು. ಆದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಏನೆಲ್ಲ ಸಮಸ್ಯೆ ಇದೆ ಬಾಗಲಕೋಟೆನಲ್ಲಿ? ಅಭಿವೃದ್ಧಿ ಮರೀಚಿಕೆ ಅಂತ ಹೇಳಲಾಗ್ತಾ ಇದೆ, ಹೌದಾ? ಏನಿದೆ ಸಮಸ್ಯೆ? ಶ್ರೀಲಕ್ಷ್ಮಿ, ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಮುಳುಗಡೆ ನಗರ ಅಂತಲೇ ಪ್ರಖ್ಯಾತಿಯಾದಂಥದ್ದು ಈ ಒಂದು ನಗರ. ಏನು ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಈ ನಗರ ಇವತ್ತಿನ ದಿವಸ ಸಾಕಷ್ಟು ತೊಂದರೆಗಳಿಂದ ಅನುಭವಿಸ್ತಾ ಇದೆ. ಏನಂತಂದರೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಬಾಗಲಕೋಟೆ ಮುಳುಗಡೆ ನಗರಿಯನ್ನು ಇದು ಚಂಡೀಗಢ ಮಾದರಿಯಲ್ಲಿ ನವನಗರವಾಗಿ ನಿರ್ಮಾಣ ಮಾಡಿದ್ರು. ಆದರೆ ಇವತ್ತಿನ ದಿವಸ ಆ ಒಂದು ಚಂಡೀಗಢ ಮಾದರಿಯ ನವನಗರ ಭಾಳಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ಮುಳುಗಡೆ ಏರಿಯಾದಲ್ಲಿ ಸಾಕಷ್ಟು ನಿರಾಶ್ರಿತರು ಕೂಡ ಇವತ್ತಿನ ದಿವಸ ಭೂಮಿಗಾಗಿ ಮತ್ತು ಹೊಲಗಳ ಮುಳುಗಡೆ ಆಗಿರ್ತವೆ, ಆ ಮುಳುಗಡೆಯ ಹಣಕ್ಕಾಗಿ ಸಾಕಷ್ಟು ಪ್ರತಿಯೊಬ್ಬರು ಕೂಡ ರೈತರು ಇವತ್ತಿನ ದಿವಸ ಆಫೀಸ್ ಅಲಿದಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಆದರೆ ಯಾವುದೇ ಒಂದು ಎಲೆಕ್ಷನ್ಗಳು ಬಂದಾಗ ಸಾಕಷ್ಟು ರಾಜಕಾರಣಿಗಳು ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ, ಮಾತ್ರ ಯಾವುದೇ ಇಲ್ಲಿವರೆಗೂ ಕ್ಲಿಯರ್ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಒಂದು ಅಣೆಕಟ್ಟಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಅವತ್ತಿನಿಂದ ಹಿಡಿದು ಇಲ್ಲಿವರೆಗೂ 6 ದಶಕಗಳ ಕಾಲವಾದರೂ ಕೂಡ ಬಾಗಲಕೋಟೆ ಸಮಸ್ಯೆಯಾಗಿ ಉಳ್ಕೊಂಡಿದೆ. ಏನಂತಂದರೆ, ಇಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ಇವತ್ತಿನ ದಿವಸ ಸುಂದರ ನಗರ ಮತ್ತು ಬಾಗಲಕೋಟೆ ಚಂಡೀಗಢ ಮಾದರಿಯ ನಗರ ಅಂತ ಹೆಸರು ಪ್ರಾಪ್ತಿಯಾಗಿದೆ. ಆದರೆ ಆ ಒಂದು ನಗರಕ್ಕೆ ಹೆಸರು ತಕ್ಕಂತನೇ ಸುಂದರವಾಗಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗಿತ್ತು, ಯಾವುದೂ ನೀಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಆಶ್ವಾಸನೆಗಳ ಮಧ್ಯೆಯೂ ಕೂಡ ಮುಂದೂಡ್ತಾ ಇದೆ. ಆದರೆ ಇವತ್ತಿನ ದಿವಸ ಬಿರುಸಿನ ಒಂದು ಕ್ಯಾಂಪೇನ್ ಕೂಡ ನಡೆದಿದೆ. ಆದರೆ ನಗರದ ಒಂದು ಮುಳುಗಡೆ ಸಂತ್ರಸ್ತರ ಬೇಡಿಕೆ ಈಡೇರ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂತ. ರೈಟ್. ಥ್ಯಾಂಕ್ ಯು ಸಿದ್ದು. ಬಾಗಲಕೋಟೆ ಇನ್ನೊಂದು ಪ್ರಮುಖ ಕ್ಷೇತ್ರ. ಅದನ್ನ ಗೆದ್ದು ಕಾವಲು ಕಾಯೋ ಮೇಟಿ ಯಾರು? ಕಾಂಗ್ರೆಸ್ ಕೋಟೆಯನ್ನು ಅಪ್ಪುಡಿ ಮಾಡೋದಕ್ಕೆ ಈ ಸಾರಿ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಹಾವು ಏಣಿ ಆಟಕ್ಕೆ ಸಾಕ್ಷಿಯಾದ ಈ ಕ್ಷೇತ್ರದಲ್ಲಿ 108 ಸಮಸ್ಯೆಗಳಿದ್ದಾವೆ. ವಿಶಾಲವಾದಂತಹ ಕ್ಷೇತ್ರ, ಆದರೆ ಸಮಸ್ಯೆಗಳು 108. ಮತದಾರರನ್ನ ಕಾಡ್ತಾ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆ ವಿಚಾರ, ಮುಳುಗಡೆ ಸಮಸ್ಯೆ, ಬಾಗಲಕೋಟೆಗೆ ಶಾಪವಾಗಿರುವಂತಹ ಔದ್ಯೋಗಿಕ ಸಮಸ್ಯೆ, ಉದ್ಯೋಗ ಸಿಗ್ತಾ ಇಲ್ಲ ಅಲ್ಲಿ ಯುವ ಜನತೆಗೆ. ಬೃಹತ್ ಕೈಗಾರಿಕೆಗಳಂತೂ ಇಲ್ಲವೇ ಇಲ್ಲ. ಯುವ ಪೀಳಿಗೆ ಗುಳೆ ಹೋಗ್ತಾ ಇದ್ದಾರೆ ಕೆಲಸಕ್ಕೋಸ್ಕರ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1.30 ಲಕ್ಷ ಎಕರೆ ಭೂ ಸ್ವಾಧೀನ ಇನ್ನೂ ಬಾಕಿ ಇದೆ. ಆಲಮಟ್ಟಿ ಜಲಾಶಯಕ್ಕೆ ಭೂಮಿ ಕಳೆದುಕೊಂಡವರು ಇನ್ನೂ ಕೂಡ ಅವರು ತಮ್ಮ ಅಳಿಲನ್ನ ತೋಡ್ಕೊತಾನೆ ಇದ್ದಾರೆ. ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಸಂತ್ರಸ್ತರಿಗೆ ಇವತ್ತು ಕೂಡ ಸುಸಜ್ಜಿತ ಮನೆ ಸಿಕ್ಕಿಲ್ಲ. ಅಲ್ಲಿ ಭಾಷಣ ಮಾತ್ರ ಭರ್ಜರಿ ಎರಡೂ ಪಕ್ಷಗಳವರು ಮಾಡ್ತಾರೆ.
ಕುಡಿಯೋ ನೀರು, ಮೂಲ ಸೌಕರ್ಯಗಳು ಎಲ್ಲದರಲ್ಲೂ ಕೂಡ ಹಿಂದೆ ಬಿದ್ದಿದೆ. ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಬೇಕಾದಷ್ಟು ಅವಕಾಶ ಇದೆ ಮಾಡೋದಕ್ಕೆ, ಜಾಗ ಬೇಕಾದಷ್ಟಿದೆ, ಅಲ್ಲಿ ಅವಕಾಶ ಬೇಕಾದಷ್ಟಿದೆ. ಆದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಬದಲಾಗಿ ಓಟಿನ ಆಸಕ್ತಿ ಮಾತ್ರ ಇದೆ. ಓಟಿನ ಆಸಕ್ತಿ ಭಯಂಕರ ಇದೆ. ಆದರೆ ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಚಂಡೀಗಢದ ರೀತಿನಲ್ಲಿ ಬಾಗಲಕೋಟೆಯನ್ನ, ಅದು ಪ್ಲಾಂಟ್ ಸಿಟಿ, ಅದು ಎಷ್ಟು ಚೆನ್ನಾಗಿ ಅದನ್ನ ಅಭಿವೃದ್ಧಿ ಮಾಡಬಹುದು. ಆದರೆ ರಾಜಕಾರಣಿಗಳಿಗೆ ಇನ್ನೂ ಕೂಡ ಆಸಕ್ತಿ ಇಲ್ಲ. ನಮ್ಮ ಪ್ರತಿನಿಧಿ ಸಿದ್ದು ಧುತ್ತರಗಾವಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಕರ್ನಾಟಕದ ಅತ್ಯಂತ ಪ್ರಮುಖ ನಗರ, ಉತ್ತರ ಕರ್ನಾಟಕದ ಅತ್ಯಂತ ಪ್ರಮುಖ ನಗರ ಬಾಗಲಕೋಟೆ. ಈಗ ಹೇಗೆ ದಾವಣಗೆರೆ ಇದೆಯೋ ಅದೇ ರೀತಿನಲ್ಲಿ ಬಾಗಲಕೋಟೆನ ಒಂದು ಚಂಡೀಗಢ ಸಿಟಿ ರೀತಿನಲ್ಲಿನೋ ಅಥವಾ ಇನ್ನೊಂದು ಯಾವುದೋ ಸಿಟಿ ರೀತಿನಲ್ಲಿನೋ ಬಹಳ ಚೆನ್ನಾಗಿ ಅಭಿವೃದ್ಧಿ ಮಾಡಬಹುದು. ಆದರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ. ಏನೆಲ್ಲ ಸಮಸ್ಯೆ ಇದೆ ಬಾಗಲಕೋಟೆನಲ್ಲಿ? ಅಭಿವೃದ್ಧಿ ಮರೀಚಿಕೆ ಅಂತ ಹೇಳಲಾಗ್ತಾ ಇದೆ, ಹೌದಾ? ಏನಿದೆ ಸಮಸ್ಯೆ? ಶ್ರೀಲಕ್ಷ್ಮಿ, ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಮುಳುಗಡೆ ನಗರ ಅಂತಲೇ ಪ್ರಖ್ಯಾತಿಯಾದಂಥದ್ದು ಈ ಒಂದು ನಗರ. ಏನು ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಮುಳುಗಡೆಯಾದಂಥ ಈ ನಗರ ಇವತ್ತಿನ ದಿವಸ ಸಾಕಷ್ಟು ತೊಂದರೆಗಳಿಂದ ಅನುಭವಿಸ್ತಾ ಇದೆ. ಏನಂತಂದರೆ, ಏನು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ ಬಾಗಲಕೋಟೆ ಮುಳುಗಡೆ ನಗರಿಯನ್ನು ಇದು ಚಂಡೀಗಢ ಮಾದರಿಯಲ್ಲಿ ನವನಗರವಾಗಿ ನಿರ್ಮಾಣ ಮಾಡಿದರು. ಆದರೆ ಇವತ್ತಿನ ದಿವಸ ಆ ಒಂದು ಚಂಡೀಗಢ ಮಾದರಿಯ ನವನಗರ ಭಾಳಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಒಂದು ಮುಳುಗಡೆ ಏರಿಯಾದಲ್ಲಿ ಸಾಕಷ್ಟು ನಿರಾಶ್ರಿತರು ಕೂಡ ಇವತ್ತಿನ ದಿವಸ ಭೂಮಿಗಾಗಿ ಮತ್ತು ಹೊಲಗಳ ಏನು ಮುಳುಗಡೆ ಆಗಿರ್ತವೆ ಆ ಮುಳುಗಡೆಯ ಹಣಕ್ಕಾಗಿ ಸಾಕಷ್ಟು ಪ್ರತಿಯೊಬ್ಬರು ಕೂಡ ರೈತರು ಇವತ್ತಿನ ದಿವಸ ಆಫೀಸ್ ಅಲಿದಾಡುವಂಥ ಪರಿಸ್ಥಿತಿ ಬಂದೊದಗಿದೆ. ಆದರೆ ಯಾವುದೇ ಒಂದು ಎಲೆಕ್ಷನ್ಗಳು ಬಂದಾಗ ಸಾಕಷ್ಟು ರಾಜಕಾರಣಿಗಳು ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾರೆ, ಮಾತ್ರ ಯಾವುದೇ ಇಲ್ಲಿವರೆಗೂ ಕ್ಲಿಯರ್ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 1964ರಲ್ಲಿ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಇದ್ದಾಗ ಈ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಒಂದು ಅಣೆಕಟ್ಟಿಗೆ ಏನು ಶಂಕುಸ್ಥಾಪನೆಯನ್ನು ಮಾಡಿದ್ರು. ಅವತ್ತಿನಿಂದ ಹಿಡಿದು ಇಲ್ಲಿವರೆಗೂ 6 ದಶಕಗಳ ಕಾಲವಾದರೂ ಕೂಡ ಬಾಗಲಕೋಟೆ ಸಮಸ್ಯೆಯಾಗಿ ಉಳ್ಕೊಂಡಿದೆ. ಏನಂತಂದರೆ, ಇಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ಇವತ್ತಿನ ದಿವಸ ಸುಂದರ ನಗರ ಮತ್ತು ಬಾಗಲಕೋಟೆ ಏನು ಚಂಡೀಗಢ ಮಾದರಿಯ ನಗರ ಅಂತ ಹೆಸರು ಪ್ರಾಪ್ತಿಯಾಗಿದೆ. ಆದರೆ ಆ ಒಂದು ನಗರಕ್ಕೆ ಹೆಸರು ತಕ್ಕಂತಾನೆ ಸುಂದರವಾಗಿ ಅಲ್ಲಿ ಏನು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕಾಗಿತ್ತು, ಯಾವುದೂ ನೀಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಏನು ಆಶ್ವಾಸನೆಗಳ ಮಧ್ಯೆಯೂ ಕೂಡ ಮುಂದೂಡ್ತಾ ಇದೆ. ಆದರೆ ಇವತ್ತಿನ ದಿವಸ ಬಿರುಸಿನ ಒಂದು ಕ್ಯಾಂಪೇನ್ ಕೂಡ ನಡೆದಿದೆ. ಆದರೆ ನಗರದ ಒಂದು ಮುಳುಗಡೆ ಸಂತ್ರಸ್ತರ ಬೇಡಿಕೆ ಈಡೇರ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂತ ಆಶ್ವಾಸನೆಗಳ ಮಧ್ಯೆಯೂ ಕೂಡ ಮುಂದೂಡ್ತಾ ಇದೆ. ಆದರೆ ಇವತ್ತಿನ ದಿವಸ ಬಿರುಸಿನ ಒಂದು ಕ್ಯಾಂಪೇನ್ ಕೂಡ ನಡೆದಿದೆ. ಆದರೆ ನಗರದ ಒಂದು ಮುಳುಗಡೆ ಸಂತ್ರಸ್ತರ ಬೇಡಿಕೆ ಈಡೇರ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿದ್ದಂತ